ನಮಸ್ಕಾರ. ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಆಮ್, ಸಾಮಾನ್ಯವಾಗಿ ನಮಗೇನಾದ್ರೂ ತೊಂದರೆ ಆದಾಗ ನಮ್ಮನ್ನ ಕಾಪಾಡೋಕ್ಕೆ ಒಂದು ವ್ಯವಸ್ಥೆ ಇದೆ ಅನ್ನೋ ನಂಬಿಕೆ ಇರುತ್ತಲ್ಲ. ಹೌದು, ಖಂಡಿತ. ಕಳ್ಳತನ ಆದರೆ ಪೊಲೀಸರು ಬರ್ತಾರೆ, ನ್ಯಾಯ ಬೇಕು ಅಂದ್ರೆ ಕೋರ್ಟ್ ಇದೆ ಅಂತ ನಾವೆಲ್ಲ ಅನ್ಕೊಂಡಿರ್ತೀವಿ. ಕರೆಕ್ಟ್. ಆದರೆ ಆ ನಮಗೆ ರಕ್ಷಣೆ ಕೊಡಬೇಕಾದ ವ್ಯವಸ್ಥೆನೇ ನಮ್ಮೇಲೆ ತಿರುಗಿಬಿದ್ರೆ. ಇವತ್ತು ನಾವು ಚರ್ಚೆ ಮಾಡ್ತಿರೋ ಸುಪ್ರೀಂ ಕೋರ್ಟ್ ದಾಖಲೆಗಳು ಇಂಥದ್ದೇ ಒಂದು ಕರಾಳ ಸತ್ಯನ ತೆರೆದಿಡ್ತಾ ಇವೆ. ಇದೊಂದು ತುಂಬಾನೇ ಸೂಕ್ಷ್ಮವಾದ ವಿಷಯ. ಅಂದ್ರೆ ನಾವಿಲ್ಲಿ ಯಾವುದೇ ಪರ ಅಥವಾ ವಿರೋಧ ನಿಲುವುಗಳನ್ನ ತಗೊಳ್ತಾ ಇಲ್ಲ. ಬದಲಾಗಿ ಆ ನ್ಯಾಯಾಲಯದ ದಾಖಲೆಗಳಲ್ಲಿರೋ ಆಘಾತಕಾರಿ ಅಂಶಗಳನ್ನ ಮಾತ್ರ ವಸ್ತುನಿಷ್ಠವಾಗಿ ನೋಡ್ತಾ ಇದ್ದೀವಿ. ಹೌದು. ಇದು 2025ರ ಸುಪ್ರೀಂ ಕೋರ್ಟ್ ತೀರ್ಪು. KP ತಮಿಳ್ಮಾರನ್ ವಿರುದ್ಧ ಸ್ಟೇಟ್ ಪ್ರಕರಣ. ಇದು ಶುರುವಾಗೋದು 2003ರಲ್ಲಿ ತಮಿಳುನಾಡಿನ ಒಂದು ಹಳ್ಳಿಯಲ್ಲಿ. ಆ ದಲಿತ ಯುವಕ ಮುರುಗೇಶನ್ ಮತ್ತು ವನ್ಯಾರ್ ಸಮುದಾಯದ ಕಣ್ಣಗಿ ಅವರ ಪ್ರಕರಣ ಅಲ್ವಾ? ಹೌದು, ಅದೇ. ಅವರಿಬ್ಬರು ರಹಸ್ಯವಾಗಿ ಮದುವೆ ಆಡ್ತಾರೆ. ಆದರೆ ಆ ಕಣ್ಣಗಿಯ ಕುಟುಂಬದವರು ಅವರಿಬ್ಬರನ್ನು ತುಂಬಾನೇ ಕ್ರೂರವಾಗಿ ಕೊಲೆ ಮಾಡ್ತಾರೆ. ಇದೊಂದು ಸ್ಪಷ್ಟವಾದ ಮರ್ಯಾದಾ ಹತ್ಯೆ. ನಿಜಕ್ಕೂ ಘೋರ ಇದು. ಆದರೆ ಇಲ್ಲಿನ್ನೊಂದು ಆಘಾತಕಾರಿ ವಿಷಯ ಏನಂದ್ರೆ, ಈ ಜೋಡಿನ ರಕ್ಷಣೆ ಮಾಡಬೇಕಾಗಿದ್ದ ಪೊಲೀಸರೇ ಸತತ 9 ದಿನಗಳ ಕಾಲ ಒಂದು FIR ಕೂಡ ದಾಖಲಿಸಿಲ್ಲ. ಅರೆ, 9 ದಿನ? ಹೌದು. ನೈಜ ಅಪರಾಧಿಗಳನ್ನ ಬಚಾವು ಮಾಡೋಕೆ ಅಂತ ಆ ದಲಿತ ಕುಟುಂಬದವರ ಮೇಲೆ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಬೇಲಿಯೇ ಎದ್ದು ಹೊಲ ಮೇದಂತೆ ಅಂತಾರಲ್ಲ, ಹಾಗೆ. ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾಗ ಎದುರಾದ ಕಾನೂನು ತೊಡಕುಗಳಿದೆಯಲ್ಲ, ಅದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ವಿಚಾರಣೆ ಟೈಮಲ್ಲಿ ಅನೇಕ ಸಾಕ್ಷಿಗಳು ತಮ್ಮ ಹೇಳಿಕೆಯನ್ನೇ ಬದಲಾಯಿಸ್ಬಿಡ್ತಾರೆ. ಅಂದ್ರೆ ಕೋರ್ಟ್ ಭಾಷೆನಲ್ಲಿ ಅವರು ಪ್ರತಿಕೂಲ ಅಥವಾ ಹಾಸ್ಟೈಲ್ ಆಗ್ತಾರೆ ಅಂತನಾ? ಎಕ್ಸಾಕ್ಟ್ಲಿ. ಜೊತೆಗೆ ಇಲ್ಲಿ ಪ್ರಮುಖ ಸಾಕ್ಷಿ ಬಂದು ಮೃತನ ಮಲತಾಯಿ. ಆಕೆ ಹಿತಾಸಕ್ತಿ ಅಥವಾ ಇಂಟ್ರೆಸ್ಟೆಡ್ ಸಾಕ್ಷಿ ಆಗಿರೋದ್ರಿಂದ ಈ ಇಡೀ ಪ್ರಕರಣನ ವಜಾ ಮಾಡಬೇಕು ಅಂತ ಆರೋಪಿಗಳ ಪರ ವಕೀಲರು ವಾದ ಮಾಡ್ತಾರೆ. ಒಂದು ನಿಮಿಷ, ನನಗೆ ಇಲ್ಲೊಂದು ಡೌಟ್ ಇದೆ. ಈಗ ಕೋರ್ಟ್ನಲ್ಲಿ ಯಾರಾದರೂ ಒಮ್ಮೆ ಸುಳ್ಳು ಹೇಳಿದ್ರೆ ಅಥವಾ ಮಾತು ಬದಲಾಯಿಸಿದ್ರೆ ಅವರ ಇಡೀ ಸಾಕ್ಷ್ಯನೇ ರದ್ದಾಗುತ್ತಲ್ವಾ? ಪಾಶ್ಚಿಮಾತ್ಯ ದೇಶಗಳಲ್ಲಿ ಒಂದರಲ್ಲಿ ಸುಳ್ಳು ಎಲ್ಲದರಲ್ಲೂ ಸುಳ್ಳು ಅನ್ನೋ ನಿಯಮ ಇದೆ. ಆದ್ರೆ ಭಾರತದಲ್ಲಿ ಇದು ಅನ್ವಯ ಆಗಲ್ಲ. ಓಹೋ, ಹೌದಾ? ಹೌದು. ಎವಿಡೆನ್ಸ್ ಕಾಯ್ದೆಯ ಸೆಕ್ಷನ್ 154ರ ಉಪವಿಭಾಗ 2ರ ಪ್ರಕಾರ ಸಾಕ್ಷಿಗಳು ಒಂದು ಸುಳ್ಳು ಹೇಳಿದ ತಕ್ಷಣ ಅವರ ಸಂಪೂರ್ಣ ಹೇಳಿಕೆನ ಬಿಸಾಕಲ್ಲ. ನ್ಯಾಯಾಧೀಶರು ಆ ಹೇಳಿಕೆಯಲ್ಲಿರೋ ಸತ್ಯ ಮತ್ತೆ ಸುಳ್ಳನ್ನ ಬೇರ್ಪಡಿಸ್ಬೇಕು. ಅಂದ್ರೆ ಅಕ್ಕಿಯಲ್ಲಿರೋ ಕಲ್ಲು ಆರಿಸಿದ ಹಾಗೆ ಅಂತ. ಕರೆಕ್ಟ್. ಜೊತೆಗೆ ಹತ್ತಿರದ ಸಂಬಂಧಿಗಳು ಅಪರಾಧದ ಸ್ವಾಭಾವಿಕ ಸಾಕ್ಷಿಗಳು ಆಗಿರ್ತಾರೆ. ಅವರು ತಮ್ಮವ್ರನ್ನ ಕಳ್ಕೊಂಡಿರ್ತಾರಲ್ವಾ? ಹಾಗಾಗಿ ಕೇವಲ ಹಿತಾಸಕ್ತಿ ಇದೆ ಅನ್ನೋ ಒಂದೇ ಕಾರಣಕ್ಕೆ ಅವರ ಸಾಕ್ಷ್ಯನ ಕೋರ್ಟ್ ತಳ್ಳಿ ಹಾಕೋ ಹಾಗಿಲ್ಲ. ಸರಿ, ಆದ್ರೆ ಸಾಕ್ಷಿಗಳೇ ಭಯಪಟ್ಟು ಸುಳ್ಳು ಹೇಳ್ತಾ ಇದ್ರೆ ಸತ್ಯನ ಹೊರಗ್ ತೆಗಿಯೋದು ಹೇಗೆ? ನ್ಯಾಯಾಧೀಶರು ಸುಮ್ನೆ ಲಾಯರ್ಗಳು ಕೊಡೋ ದಾಖಲೆನಷ್ಟೇ ನೋಡ್ಬೇಕಲ್ವಾ? ಇಲ್ಲೇ ಇರೋದು ಟ್ವಿಸ್ಟ್. ನಾವು ಸಾಮಾನ್ಯವಾಗಿ ನ್ಯಾಯಾಧೀಶರನ್ನ ಒಂದು ಫುಟ್ಬಾಲ್ ಮ್ಯಾಚ್ನ ಮೂಕ ಪ್ರೇಕ್ಷಕ ಅಥವಾ ರೆಫ್ರಿ ತರ ಅನ್ಕೊಳ್ತೀವಿ. ಹೌದು, ಯಾರೋ ತಪ್ಪು ಮಾಡ್ತಾರೆ ಅಂತ ನೋಡೋರಂತ. ಆದ್ರೆ CRPC ಸೆಕ್ಷನ್ 311ನ ಪ್ರಕಾರ ಸತ್ಯ ಹುಡುಕೋಕೆ ನ್ಯಾಯಾಧೀಶರು ಸ್ವತಃ ಆಕ್ಟಿವ್ ಆಗಿ ಪಾಲ್ಗೊಳ್ಬೇಕು. ಅಗತ್ಯ ಬಿದ್ರೆ ಅವರೇ ಯಾವುದೇ ಸಾಕ್ಷಿನ ಮರಳಿ ಕರಿಬಹುದು ಅಥವಾ ಹೊಸ ಸಾಕ್ಷಿನ ತರಿಸ್ಕೊಳ್ಬಹುದು. ವಾವ್, ಇದು ನಿಜಕ್ಕೂ ಪವರ್ಫುಲ್ ಆಗಿದೆ. ಮತ್ತೆ ಆ ಪೊಲೀಸ್ ಅಧಿಕಾರಿಯ ಕಥೆ ಏನಾಯ್ತು? ದಲಿತ ಕುಟುಂಬದ ಮೇಲೆ ಸುಳ್ಳು ಕೇಸ್ ಹಾಕಿದ್ನಲ್ಲ? ಸುಪ್ರೀಂ ಕೋರ್ಟ್ ಆ ಇನ್ಸ್ಪೆಕ್ಟರ್ಗೆ ಸರಿಯಾಗಿ ಬುದ್ಧಿ ಕಲಿಸಿದೆ. CRPC ಸೆಕ್ಷನ್ 154ನ ಪ್ರಕಾರ ಕೊಲೆಯಂತಹ ಗಂಭೀರ ಕಾಗ್ನಿಸಬಲ್ ಅಪರಾಧದ ಮಾಹಿತಿ ಸಿಕ್ಕ ತಕ್ಷಣ FIR ದಾಖಲಿಸಲೇಬೇಕು. ಅಂದ್ರೆ ಲಿಖಿತ ದೂರು ಬರೋವರೆಗೂ ಕಾಯೋ ಹಾಗಿಲ್ಲ ಅಲ್ವಾ? ಖಂಡಿತ ಕಾಯೋ ಹಾಗಿಲ್ಲ. ಇಲ್ಲಿ ಪೊಲೀಸರು ಉದ್ದೇಶಪೂರ್ವಕವಾಗಿ ಅಮಾಯಕರನ್ನ ಸಿಲುಕಿಸಿದ್ರು. ಇದಕ್ಕಾಗಿ ಆ ಇನ್ಸ್ಪೆಕ್ಟರ್ಗೆ SC/ST ಕಾಯ್ದೆಯಡಿ ಜೀವಾವಧಿ ಶಿಕ್ಷಣ ಕೋರ್ಟ್ ಎತ್ತಿ ಹಿಡಿತು. ಜೊತೆಗೆ 5 ಲಕ್ಷ ಪರಿಹಾರನೂ ಘೋಷಿಸ್ತು. ಇದನ್ನ ಕೇಳ್ತಾ ಇದ್ರೆ ನಮ್ಗೆ ಅರ್ಥ ಆಗೋದೇನಂದ್ರೆ, ನಾಳೆ ನಾವೇನಾದ್ರೂ ತುರ್ತು ಪರಿಸ್ಥಿತಿಯಲ್ಲಿ ಠಾಣೆಗೆ ಹೋದ್ರೆ ಲಿಖಿತ ದೂರು ಕೊಡಿ ಅಂತ ಪೊಲೀಸರು ಸಬೂಬು ಹೇಳೋ ಹಾಗಿಲ್ಲ. ಮಾಹಿತಿ ಸಿಕ್ಕ ತಕ್ಷಣ ಕೇಸ್ ಹಾಕೋದು ಅವರ ಕರ್ತವ್ಯ. ಹೌದು. ಮತ್ತು ವಕೀಲರಿಗೂ ಕೂಡ ಎಷ್ಟೇ ಸಾಕ್ಷಿಗಳು ಪ್ರತಿಕೂಲ ಆದ್ರೂ ಸಕ್ರಿಯವಾದ ಕ್ರಾಸ್ ಎಕ್ಸಾಮಿನೇಷನ್ ಮೂಲಕ ಸತ್ಯ ಹೊರತರಬಹುದು ಅನ್ನೋ ದೊಡ್ಡ ಪಾಠ ಇದು. ನಿಜ. ಆದ್ರೆ ಅಂತಿಮವಾಗಿ ನಮ್ಮೆಲ್ಲರನ್ನೂ ಕಾಡೋ ಒಂದು ದೊಡ್ಡ ಪ್ರಶ್ನೆ ಇದೆ. ಈ ಪ್ರಕರಣದಲ್ಲಿ ಸತ್ಯ ಹೊರಬಂದು
ಆ ಭ್ರಷ್ಟ ಪೊಲೀಸರಿಗೆ ಮತ್ತು ಕೊಲೆಗಾರರಿಗೆ ಶಿಕ್ಷೆ ಆಗೋಕೆ ಬರೋಬ್ಬರಿ 22 ವರ್ಷ ಬೇಕಾಯಿತು. ಹೌದು, ತುಂಬಾನೇ ದೀರ್ಘವಾದ ಸಮಯ. ವ್ಯವಸ್ಥೆಯ ಕಾವಲುಗಾರರೇ ಹೀಗೆ ಸಾಕ್ಷಿ ನಾಶ ಮಾಡಿದ್ರೆ ನ್ಯಾಯಾಲಯದ ಮೆಟ್ಟಿಲು ಹತ್ತದೆ ಇನ್ನಷ್ಟು ಅಮಾಯಕರ ಕಥೆಗಳು ಮತ್ತು ಕಣ್ಣೀರು ನಮ್ಮ ಕಣ್ಣಿಗೆ ಕಾಣದ ಹಾಗೆ ಕತ್ತಲಲ್ಲಿ ಕಳೆದು ಹೋಗಿರ್ಬೋದು. ಯೋಚನೆ ಮಾಡಬೇಕಾದ ವಿಷಯ ಇದು.